ಸಂಚಿಕೆ ಶುನ್ನಲ್ಲಿ ಲಾಕಪ್ ನಲ್ಲಿರೋ ಸೂರ್ಯ, ಲೇ ಚೇತನ್, ನೀನೇನ್ ಕಬೋರ್ಡ್ ತಗೊಳಕ್ ಬಂದಿಯೋ ಅಥವಾ ಕೆಫೆನ್ ಬಾಕ್ಸ್ ತಗೊಳಕ್ ಬಂದಿಯೋ, ಎಂತ ಕೆಲಸ ಆಗೋಯ್ತು ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಮೋಸ ಹೋದಂತ ಶಾಪ್ ಓನರ್ಸ್ ಇನ್ಸ್ಪೆಕ್ಟರ್ ಹತ್ರ ಬಂದು, ಸರ್ ನಮ್ಮ ಐಟಮ್ಸ್ ಎಲ್ಲ ಹೊರಗಡೆ ಇದೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್, ಇನ್ಮೇಲಾದ್ರೂ ಹುಷಾರಾಗಿರಿ, ಮೋಸ ಹೋಗ್ಬೇಡಿ, ಮೋಸ ಮಾಡದೆ ವ್ಯಾಪಾರ ಮಾಡಿ, ಸರಿ ರಿಜಿಸ್ಟರ್ ಅಲ್ಲಿ ಸೈನ್ ಮಾಡಿ ನಿಮ್ಮ ಐಟಮ್ಸ್ ನ ತಗೊಂಡ್ ಹೋಗಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಂತ ಚೇತನ್, ಲೋ ಇವರು ತುಂಬಾ ಜನಗಳಿಗೆ ಮೋಸ ಮಾಡಿದಾರ್ ಕಣೋ ಅಂತ ಹೇಳ್ತಿರುವಾಗ, ಹೌದು ಕಣೋ, ಅದಕ್ಕೆ ಸಿಕ್ಕಷ್ಟು ದುಡ್ಡನ್ನ ದೇಪ್ಕೊಂಡ್ಬಿಡೋಣ ಅಂತ ಎಲ್ಲಾ ವಸ್ತುಗಳನ್ನ ಅರ್ಧ ರೇಟ್ಗೆ ಕೊಡ್ತಾ ಇದ್ರು ಅಂತ ಮಾತಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಮನೋಜ ಓಡೋಡಿ ಬರ್ತಾನೆ. ಅದನ್ನ ನೋಡಿದಂತ ಚೇತನ್, ನೋಡೋ ಅಲ್ಲಿ ನಿಮ್ಮಣ್ಣ, ಇವನ್ ಯಾಕೋ ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ತಿರುವಾಗ, ಓಹೋ ನನಗೀಗೆಲ್ಲ ಅರ್ಥ ಆಗ್ತಾ ಇದೆ, ಮರಗಳಿರೋ ಕಡೆ ಮಂಗ್ಯ, ಮೋಸ ನಡೀತಿರೋ ಕಡೆ ಪೆಂಗ್ಯ ಇದ್ದೇ ಇರ್ತಾನೆ, ಏನೋ ಇರ್ಬೋದು ಅಂತ ಮಾತಾಡ್ತಾ ಇರ್ತಾರೆ. ಈ ಕಡೆ ಮನೋಜ, ಸರ್ ಹೊರಗಡೆ ನನ್ನ ಐಟಮ್ಸ್ ಯಾವ್ದು ಇಲ್ಲ ಸರ್ ಅಂತ ಹೇಳ್ತಿರುವಾಗ, ಸೀಸ್ ಮಾಡಿರೋ ಐಟಮ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದಾವಲ್ಲ ಅಂತ ಹೇಳಿದಾಗ, ಹೌದು ನೀವು ನಿಮ್ಮ ಅಂಗಡಿಯಿಂದ ಯಾವ್ಯಾವ ಐಟಮ್ಸ್ ನ ಸೇಲ್ ಮಾಡಿದ್ರಿ ಅಂತ ಹೇಳಿದಾಗ, 1 ನಿಮಿಷ ಇರಿ ಸರ್ ಅಂತ ಹೇಳಿ ಮೊಬೈಲ್ ತೆಗೆದು ಚೆಕ್ ಮಾಡ್ತಾ ಇರ್ತಾನೆ ಮನೋಜ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ವಿಡಿಯೋ ಮಾಡ್ತಾ ಇರ್ತಾನೆ. ಆಗ ಮನೋಜ, ಸರ್ 5 AC, 5 ಫ್ರಿಡ್ಜ್, 5 ವಾಷಿಂಗ್ ಮಿಷಿನ್, 5 ಟಿವಿ ಎಲ್ಲ 32 ಇಂಚ್ ಸರ್, ಒಟ್ಟು 4 ಲಕ್ಷ, ಜೊತೆಗೆ ಇಷ್ಟೆಲ್ಲ ಐಟಮ್ಸ್ ನ ಪರ್ಚೇಸ್ ಮಾಡಿದಕ್ಕೋಸ್ಕರ ಒಂದು ಕೆಟಲ್ ನ ಫ್ರೀ ಆಗಿ ಬೇರೆ ಕೊಟ್ಟಿದ್ದೀನಿ ಸರ್, ಪ್ಲೀಸ್ ಸರ್ ನನ್ನ ಐಟಮ್ಸ್ ನ ನನಗೆ ವಾಪಸ್ ಕೊಡಿಸ್ಬಿಡಿ ಅಂತ ಕೇಳ್ಕೊಳ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟರ್, ಅಲ್ಲರಿ ಇಷ್ಟೆಲ್ಲ ಓದಿದಿರ ಅಂತಾರ, ಈ ರೀತಿ ಮೋಸ ಹೋಗಿದಿರಲ್ಲ ಅಂತ ಹೇಳಿದಾಗ, ಇವರು ಮೋಸ ಮಾಡ್ತಾರಂತ ನನಗೆ ಗೊತ್ತು ಸರ್, ಅದ್ರಾಗ ಬೇರೆ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡಿದ್ಕೆ ಡೀಲರ್ಗೆ 3 ಲಕ್ಷ ಕೊಡಬೇಕು, ಟೋಟಲ್ 4 ಲಕ್ಷ ಹೆಂಗೋ ಅರೇಂಜ್ ಮಾಡಿ ಡೀಲರ್ಗೆ ಕೊಟ್ಬಿಟ್ಟೆ ಸರ್ 3 ಲಕ್ಷನ ಅಂತ ಹೇಳಿದಾಗ, ಅಲ್ಲರಿ ನೀವು ಡೀಲರ್ಗೆ ಕೊಡಬೇಕಾಗಿದ್ದು 3 ಲಕ್ಷ, 4 ಲಕ್ಷ ಯಾಕ್ರಿ ಅರೇಂಜ್ ಮಾಡಿದ್ರಿ ಅಂತ ಹೇಳಿದಾಗ, ಮನೇಲಿ ಈ ರೀತಿ ಮೋಸ ಹೋಗಿದ್ನೆಲ್ಲ ಹೇಳೋಕ್ ಆಗಲ್ವಲ್ಲ ಸರ್, ಅದ್ರಾಗ ಬೇರೆ ನನ್ನ ಹೆಂಡತಿ ಪ್ರತಿಯೊಂದಕ್ಕೂ ಲೆಕ್ಕ ಕೇಳ್ತಿರ್ತಾರೆ, ಅದಕ್ಕೋಸ್ಕರ 1 ಲಕ್ಷ ಪ್ರಾಫಿಟ್ ಬಂತು ಅಂತ ಸುಳ್ಳು ಹೇಳ್ಬಿಟ್ಟೆ ಅಂತ ಎಲ್ಲ ವಿಷಯನ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಸೂರ್ಯ ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾನೆ. ಆಗ ಚೇತನ್, ಏನೋ ನೀನು ನಿಮ್ಮ ಅಣ್ಣ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡಿದಾನೆ ಅಂತ ಹೇಳಿದ್ದೆ, ಈ ರೀತಿ ಮೋಸ ಹೋಗಿದ್ದಾನೆ, ಹೇಗೋ ಇದೆಲ್ಲ ಅಂತ ಕೇಳಿದಾಗ, ಹಾಗಿದ್ರೆ ನಿಮ್ಮ ಅಣ್ಣ ಎಲ್ಲ ಸುಳ್ಳು ಹೇಳಿದ್ನ ಅಂತ ಮಾತಾಡ್ತಾ ಇರ್ತಾನೆ. ಆಗ ಮನೋಜ, ಸರ್ ಪ್ಲೀಸ್ ಸರ್ ನನ್ನ ಐಟಮ್ಸ್ ನನ್ಗೆ ವಾಪಸ್ ಕೊಡಿಸ್ಬಿಡಿ ಅಂತ ಹೇಳಿದಾಗ, ಎದ್ದು ಬಂದಂತ ಇನ್ಸ್ಪೆಕ್ಟರು ಅಕ್ಯೂಸ್ ಕಡೆ ಬಂದು, ಇವ್ರ ಶಾಪ್ ಐಟಮ್ಸ್ ಎಲ್ಲ ಎಲ್ಲಿಟ್ಟಿದ್ದೀರಾ, ಯಾರಿಗೆ ಸೇಲ್ ಮಾಡಿದೀರಾ ಅಂತ ಕೇಳಿದಾಗ, ಸರ್ ಇವ್ರ ಐಟಮ್ಸ್ ಎಲ್ಲ ಬ್ರ್ಯಾಂಡೆಡ್, ಬೇಗ ಸೇಲ್ ಆಗೋಯ್ತು ಅಂತ ಹೇಳ್ತಿರ್ತಾನೆ ಅದರಲ್ಲೊಬ್ಬ. ಆಗ ಕೋಪಗೊಂಡಂತ ಮನೋಜ, ಏನು ನನ್ನ ಶಾಪಿಗೆ ಬಂದು ನನಗೆ ಮೋಸ ಮಾಡಿ, ನನಗೆ ಯಾಮಾರಿಸಿ, ನನ್ನ ಐಟಮ್ಸ್ನೇ ತಗೊಂಡೋದು ನನಗೆ ದಡ್ಡ ಅಂತ ಹೇಳಿ ಅಂತೀರಾ ಅಂತ ಹೇಳಿ ಅವ್ರನ್ನ ಹೊಡೆಯೋಕೆ ಹೋಗ್ತಾನೆ. ಆಗ ಪೊಲೀಸರು, ನಾವು ವಿಚಾರಣೆ ಮಾಡ್ತಾ ಇಲ್ವಾ, ಸ್ವಲ್ಪ ಸುಮ್ನಿರಿ, ಅಲ್ಲ ಇವ್ರ ಟಾರ್ಗೆಟ್ ಅದು ಹೊಸದಾಗಿ ಓಪನ್ ಮಾಡಿರೋ ಚಿಕ್ಕ ಶಾಪಿಗೆ ಹೋಗೋದು, ಅಲ್ಲ ಇಷ್ಟೆಲ್ಲ ಓದಿದಿರಾ ಅಂತೀರಾ, ಅದ್ ಹೇಗ್ರಿ ಮೋಸ ಹೋದ್ರಿ ಅಂತ ಹೇಳಿ ಮನೋಜನ್ಗೆ ಬೈತಾ, ನಿಮ್ಮ ಐಟಮ್ ಸಿಕ್ಕ ಮೇಲೆ ನಾವೇ ನಿಮ್ಗೆ ಕಾಲ್ ಮಾಡ್ತೀವಿ, ಈಗ ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ. ಆಗ ಮನೋಜ ಅಲ್ಲಿಂದ ಹೊರಡ್ತಾನೆ. ಮನೋಜ ಹೊರಟಿದ್ದನ್ನ ಗಮನಿಸಿದಂತಹ ಸೂರ್ಯ ಹಾಗೂ ಚೇತನ್ ಇನ್ಸ್ಪೆಕ್ಟರ್ ಹತ್ರ, ಸರ್ ನಾವು ಯಾವ ತಪ್ಪು ಮಾಡಿಲ್ಲ ಸರ್, ನಾವು ಅರ್ಧ ಬೆಲೆಗೆ ಎಲ್ಲ ಐಟಮ್ ಸಿಗ್ತಾವು ಅಂತ ಬಂದಿದ್ವಿ ಅಷ್ಟೇ, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಆಗ ಇನ್ಸ್ಪೆಕ್ಟರ್ ಶಾಪ್ ಓನರ್ಸ್ ನ ಕರೆದು, ಇವರು ನಿಮ್ಮ ಅಂಗಡಿಯಲ್ಲಿ ಏನಾದ್ರು ಪರ್ಚೇಸ್ ಮಾಡಿದ್ರ ಅಂತ ಕೇಳಿದಾಗ, ಇವ್ರು ಯಾರು ಅಲ್ಲ ಸರ್ ಅಂತ ಶಾಪ್ ಓನರ್ಸ್ ಹೇಳಿದಾಗ, ಅಲ್ಲೇ ಇರೋ ಕಾನ್ಸ್ಟೇಬಲ್ ನ ಕರೆದಂತ ಇನ್ಸ್ಪೆಕ್ಟರ್ ಆ 3 ಜನ ಅಕ್ಯೂಸ್ ನ ಬಿಟ್ಟು ಇವ್ರ ಡೀಟೇಲ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಉಳಿದವ್ರನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿದಾಗ, ಕಾನ್ಸ್ಟೇಬಲ್ ಅವ್ರನ್ನೆಲ್ಲ ಬಿಡ್ತಾರೆ. ತಗೊಂಡಂತ ಸೂರ್ಯ ಸಿಕ್ಕಾಕೊಂಡ ಮನೋಜ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ, ಇದೇ ಇವತ್ತು ಅವನ್ಗೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಮನೋಜನ ವಿಡಿಯೋ ತಗೊಂಡಂತ ಸೂರ್ಯ ನೇರವಾಗಿ ಮನೆಗೆ ಬರ್ತಾನೆ. ಆಗ ರಂಗನಾಥ್ ಅವರು, ಲೇ ಶಾಂತಿ, ಮನೋಜ ಎಲ್ರು ಎಲ್ಲಿದ್ದೀರಾ, ಸೂರ್ಯ ಏನೋ ಮಾತಾಡ್ಬೇಕಂತ ಬೇಗ ಬನ್ನಿ ಅಂತ ಹೇಳಿದಾಗ, ರೀ ಇವಂದು ಮತ್ತೇನಂತೆ ಅಂತ ಹೇಳಿ ಗುಣಗ್ತಾ ಶಾಂತಿ ಅಲ್ಲಿಗೆ ಬರ್ತಾಳೆ. ಕಥಕಳಿ ಡ್ಯಾನ್ಸ್ ಮಾಡೋದಿದೆ, ಎಲ್ಲ ನೋಡ್ಕೊಂಡ್ಬಿಡು ಅಂತ ಹೇಳಿ ಸೂರ್ಯ ಮಾತಾಡ್ತಿರ್ತಾನೆ. ಆಗ ಶಾಂತಿ, ಇವನ್ ಬರೀ ಕ್ಯಾಬ್ ಡ್ರೈವರ್ ಆಗಿ ಈ ರೀತಿ ಆಡ್ತಾನೆ, ಇನ್ನ ಮಿನಿಸ್ಟರ್ ಆಗೋಗ್ಬಿಟ್ರೆ ಮುಗಿದೋಯ್ತು ಕತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮನೋಜ, ಹೌದು ಕಣೋ, ಅಮ್ಮ ಹೇಳಿದ ರೀತಿ ನೀನು ಕ್ಯಾಬ್ ಡ್ರೈವರ್ ಆಗಿ ಈ ರೀತಿ ಟಾರ್ಚರ್ ಕೊಡ್ತಾ ಇದೆಯಾ, ಇನ್ನು ಮಿನಿಸ್ಟರ್ ಆದ್ರೆ ನಮ್ಮನ್ನ ಸಾಯ್ಸಾಕ್ ಬಿಡ್ತೀಯ ಅಂತ ಮಾತಾಡ್ತಾ ಇರ್ತಾನೆ. ಕಿತ್ತೋದವನೇ, ಇದೆಲ್ಲ ನಿನ್ ಬಗ್ಗೆನೆ ಬೊಗಳ್ತಾ ಇರೋದು ಅಲ್ಲ, ಹೊಗಳ್ತಾ ಇರೋದು ಅಂತ ಸೂರ್ಯ ಹೇಳ್ತಿರುವಾಗ, ರಂಗನಾಥ್ ಅವರು, ನೀನು ಈ ರೀತಿ ಹೇಳ್ತಾ ಇದೀಯ ಅಂದ್ರೆ ಮತ್ತೆ ಇವನೇನೋ ಘನಕಾರ್ಯ ಮಾಡಿದಾನೆ ಅಂತಾನೆ ಅರ್ಥ, ಏನಪ್ಪಾ ಅದು ಅಂತ ಕೇಳ್ತಾರೆ. ಆಗ ಸೂರ್ಯ, ಅಪ್ಪ ನಮ್ಮ ಮನೋಜನ್ಗೆ ದೊಡ್ಡ ಇನ್ಸ್ಪೆಕ್ಟರ್ ಪರಿಚಯ ಇರ್ಬೇಕಲ್ವಾ ಅಂತ ಹೇಳಿ ಸುತ್ತಿ ಬೆಳೆಸಿ ಮಾತಾಡ್ತಾ ಇರ್ತಾನೆ. ಆಗ ಶಾಂತಿ, ರೀ ಇವನ್ಗೇನಾದ್ರೂ ತಲೆ ಕಟ್ಟಿದ್ಯಾ, ಇವನ್ಗೆ ಮನೆಯಲ್ಲಿ ಯಾವಾಗಲಾದ್ರೂ ಗಲಾಟೆ ಇದ್ದೇ ಇರ್ಬೇಕಾ, ಏನ್ರಿ ಇವ್ನ್ ಗೋಳು ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು, ಸೂರ್ಯ ನೀನ್ ಏನ್ ಹೇಳ್ಬೇಕು ಅಂತ ಹೇಳಿದ್ಯೋ ಅದನ್ನ ನೇರವಾಗಿ ಹೇಳಪ್ಪ ಅಂತ ಹೇಳಿದಾಗ, ಅಪ್ಪ ನಮ್ಮ ಮನೋಜನ್ಗೆ 4 ಲಕ್ಷ ಲಾಭ ಹೆಂಗ್ ಬಂತಪ್ಪ ಅಂತ ಹೇಳಿ ಕೇಳ್ತಾನೆ.
ಆಗ ರಂಗನಾಥ್ ಅವರು ಯಾವ 4 ಲಕ್ಷನಪ್ಪ ಅಂತ ಕೇಳಿದಾಗ ಅದೇಪ್ಪ ನಾವು ಮೊನ್ನೆ ಹುರುಳಿಕಾಳು ಬಸ್ಸಾರು ತಿಂತಿರುವಾಗ ಈ ಪೌಡ್ರು 4 ಲಕ್ಷ ಲಾಭ ಆಗಿದೆ ಅಂತ ಹೇಳಿ 10,000ನ ಸಕ್ಕರೆ ಕೈಯಲ್ಲಿ ಬಕ್ಷಿಸಾಗಿ ಕೊಟ್ರಲ್ಲ, 4 ಲಕ್ಷ ಅಂತ ಕೇಳಿದಾಗ ಶಾಂತಿ ಹಾಗೂ ಮನೋಜ ಗಾಬರಿ ಆಗ್ತಾರೆ. ಆಗ ರೋಹಿಣಿ, ಅದೇನ್ರಿ ಪದೇ ಪದೇ ಕೇಳ್ತಾ ಇದ್ದೀರಾ, ಅದ್ ಹೇಗ್ ಬಂತು ಅಂತಂದ್ರೆ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡಿದ್ಕೋಸ್ಕರ ಲಾಭ ಆಗಿದ್ದು ಅಂತ ಹೇಳ್ತಾಳೆ. ಓ, ಪ್ರಾಡಕ್ಟ್ ಅಂದ್ರೆ ಈ AC, ವಾಷಿಂಗ್ ಮಿಷಿನ್, TV ಅದಲ್ವೇ? ಶಾಂತಿ, ರೀ ನಿಮ್ ಮಗನ್ಗೆ ಏನಾದ್ರೂ ತಲೆ ಕಟ್ಟಿದ್ಯಾ ಅಥವಾ ನೆನಪಿನ ಶಕ್ತಿ ಏನಾದ್ರೂ ಹಾರೋಗಿದ್ಯಾ? ಲೇ ಮೀನಾ, ನಿನ್ ಗಂಡನ್ನ ಕರ್ಕೊಂಡೋಗಿ ಯಾವ್ದು ದುಡ್ಡು ತಗೊಳ್ದೇ ಇರೋ ಆಸ್ಪತ್ರೆಗೆ ಸೇರ್ಸ್ಬಾರೆ ಅಂತ ಹೇಳಿದಾಗ ಅದ್ರ ಅವಶ್ಯಕತೆ ಏನಿಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಆಂಬುಲೆನ್ಸ್ ಬರುತ್ತೆ, ಹೆಂಗಾದ್ರೂ ಮನೋಜನ್ನ ಅದ್ರಲ್ವೇ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮಂಗ್ಸೋದು ಅಂತ ಹೇಳಿದಾಗ ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ಮನೋಜನ್ ಹತ್ರ ಬಂದಂತ ಸೂರ್ಯ ಮನೋಜನ್ಗೆ ಹೊಡಿತಾನೆ. ಆಗ ರೋಹಿಣಿ, ಯಾಕ್ರೆ ಅವ್ರ ಮೇಲೆ ಕೈ ಮಾಡ್ತೀರಾ ಅಂತ ಜೋರ್ ಮಾಡ್ತಾಳೆ. ಇರಮ್ಮ, ಇದು ಬರೀ ಟ್ರೇಲರು, ಸ್ವಲ್ಪ ಹೊತ್ತು ವೇಟ್ ಮಾಡು. ಆಗ ಸೂರ್ಯ, ಒಂದ್ ಮೂವಿ ಇದೆ ಈಗ ಹೊಸದಾಗಿ ರಿಲೀಸ್ ಆಗಿದೆ, ಅದನ್ನ ನೋಡ್ತಾ ಎಗ್ರೆಗ್ರಿ ಬಾರಿಸ್ತೀನಿ ಅಂತ ಹೇಳಿದಾಗ, ಓ ಸೂರ್ಯ ಅವರೇ, ನಾವ್ ಇವತ್ತೆಲ್ರೂ ಸೇರಿ ಮೂವಿಗೆ ಹೋಗ್ತಿದೀವ ಅಂತ ಶ್ರುತಿ ಕೇಳ್ತಾಳೆ. ಇರಮ್ಮ, ಮೋಟ್ ಮಿಠಾಯಿ, ಇದು ಬೇರೆಯವರು ಶೂಟ್ ಮಾಡಿದ್ದಲ್ಲ, ನಾನೇ ನನ್ನ ಮೊಬೈಲಲ್ಲಿ ಖುದ್ದಾಗಿ ಶೂಟ್ ಮಾಡಿರೋ ಫಿಲ್ಮು ಅಂತ ಹೇಳಿದಾಗ, ನೋ ಸೂರ್ಯ ಅವರೇ, ಯಾವುದೇ ಮೂವಿನ ಪೈರಸಿ ಮಾಡಿ ನೋಡಬಾರ್ದು, ಒಂದ್ ಮೂವಿನ ಶೂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಹೇಳಿದಾಗ, ಅಲ್ಲಮ್ಮ ಮೋಟ್ ಮಿಠಾಯಿ, ಇದನ್ನ ನಾನೇ ಖುದ್ದಾಗಿ ನನ್ನ ಮೊಬೈಲಲ್ಲಿ ಶೂಟ್ ಮಾಡಿದ್ದು, ಇದಕ್ಕೆ ಓನರ್ ನಾನ್ ಮಾತ್ರ ಅಂತ ಹೇಳ್ತಿರುವಾಗ, ಏನೋ ಮಾತಾಡ್ತಾ ಇದೀಯಾ ಸೂರ್ಯ ನೀನು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆಗ ಸೂರ್ಯ, ಲೋ ಯಾಕೋ ಇಷ್ಟೊಂದು ತಲೆ ಕೆಡಿಸ್ತಾ ಇದೀಯಾ, ಸ್ವಲ್ಪ ವೇಟ್ ಮಾಡೋ ಅಂತ ಹೇಳಿದಾಗ, ತಲೆ ಕೆಡಿಸ್ತಾ ಇರೋದು ನೀವ್ರಿ, ಅದೇನೋ ಹೇಳ್ತೀನಿ ಅಂದ್ರೆ ಹೇಳ್ರಿ, ಇಲ್ಲ ಅದೇನೋ ತೋರಿಸ್ತೀನಿ ಅಂದ್ರೆ ಅದನ್ನಾದ್ರೂ ತೋರಿಸಿ ಅಂತ ಮೀನಾ ಹೇಳಿದಾಗ, ಅಪ್ಪ ನೀನ್ ಕುತ್ಕೊಂಡು ಈ ಮೂವಿನ ನೋಡು ಅಂತ ಹೇಳಿ ತನ್ನ ಮೊಬೈಲ್ ಅಲ್ಲಿರೋ ವಿಡಿಯೋನ ಟಿವಿಲಿ ಕನೆಕ್ಟ್ ಮಾಡ್ತಾನೆ ಸೂರ್ಯ. ಆ ವಿಡಿಯೋದಲ್ಲಿ ಮನೋಜ ತನ್ನ ಬಾಯಾರೆ ತನಗಾಗಿದ್ ಮೋಸನ ಹಾಗೆ ತಾನು ದುಡ್ಡು ಅಡ್ಜಸ್ಟ್ ಮಾಡಿದ್ನ ಎಲ್ಲಾನು ಹೇಳ್ತಾನೆ. ಅದನ್ನ ಕೇಳಿದಂತ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ರವಿ, ಏನೋ ಸೂರ್ಯ ಇವನು ಪೊಲೀಸರ ಮುಂದೆ ಈ ರೀತಿ ಎಲ್ಲ ಹೇಳ್ತಿದ್ದಾನೆ ಅಂತ ಕೇಳಿದಾಗ, ಹೂ ಕಣೋ, ಈ ಪೆದ್ ಮುಂಡೋದು ಕಂಪ್ಲೇಂಟ್ ಕೊಡೋಕಂತ ಹೋಗಿತ್ತು, ಅಲ್ಲ ಅವ್ರು ಯಾರೋ ಬಂದು ಮೋಸ ಮಾಡಿ ಇವನ್ ಕಡೆಯಿಂದ ಐಟಮ್ಸ್ನ ತಗೊಂಡು ಇವನು ಅತಿ ಆಸೆ ಪಟ್ಟು ಬಿಲ್ ಹಾಕ್ದೇನೆ ಐಟಮ್ಸ್ನ ಕೊಟ್ಬಿಟ್ಟನ, ಅದೇ ಅವ್ರ ಕಡೆದವರೇ ಬಂದು ಮತ್ತೆ ವಿಜಿಲೆನ್ಸ್ ಅಂತ ಹೇಳಿ ಮತ್ತೆ ಅದೇ ದುಡ್ಡನ್ನ ಹೊಡ್ಕೊಂಡು ಹೋಗಿದ್ದಾರೆ, 5 ಡಿಗ್ರಿ ಓದಿದಾನೆ ಪೆದ್ ಮುಂಡೆದು ಅಂತ ಬೈತಾ ಇರ್ತಾನೆ. ಆಗ ರಂಗನಾಥ್ ಅವರು ಮನೋಜನ್ನ ಬಾರಪ್ಪ ಇಲ್ಲಿ ಅಂತ ಹತ್ರ ಕರೆದು, ಅಪ್ಪ ಅದು ಹಾಗಲ್ಲಪ್ಪ ಅಂತ ತಡವರ್ಸ್ತಾ ಇರ್ತಾನೆ ಮನೋಜ. ಬಾರಪ್ಪ ಇಲ್ಲಿ, ಅಲ್ಲ ಕಣೋ, ಇಷ್ಟೆಲ್ಲ ಆದ್ರೂ ಮನೆಯವ್ರಿಗೆ ಒಂದು ಮಾತನ್ನು ಹೇಳ್ದೆ ಅದನ್ನ ಯಾಕೋ ಮುಚ್ಚಿಟ್ಟು ಮನೆಯವ್ರಿಗೆಲ್ಲ ಮೋಸ ಮಾಡ್ಬಿಟ್ಟಿಯಲ್ಲೋ. ಅಲ್ಲ ಕಣೋ, ಬಿಸ್ನೆಸ್ ಅಲ್ಲಿ ಲಾಭ ನಷ್ಟ ಮೋಸ ಎಲ್ಲ ಆಗೋದು ಸಹಜ ಕಣೋ, ಆದ್ರೆ ಮನೆಯವ್ರಿಗೆಲ್ಲ ಮುಚ್ಚಿಟ್ಟು ಮೋಸ ಮಾಡ್ಬಿಟ್ಟಿಯಲ್ಲೋ, ಒಂದ್ ಸುಳ್ಳಿನ ಲೋಕನ ಸೃಷ್ಟಿ ಮಾಡ್ಬಿಟ್ಟಿಯಲ್ಲೋ, ನಿಮ್ಮಪ್ಪ ನಾಳೆಗೂ ನೀನು ಉದ್ಧಾರ ಆಗಲ್ಲ ಕಣೋ ಅಂತ ಹೇಳಿ ಮನೋಜನ್ಗೆ ಹೊಡಿತಾ, ಅಲ್ಲ ಕಣೋ, ನಿನ್ನನ್ನ ನಾನು ಅವರೇ ಕಾಳಲ್ಲಿರೋ ಹುಳ ಅಂತ ತಿಳ್ಕೊಳ್ದೆ ಅದು ದೊಡ್ಡದಾಗಿ ಚಿಟ್ಟೆ ಆಗೋ ರೇಷ್ಮೆ ಹುಳ ಅಂತ ತಿಳ್ಕೊಂಡ್ಬಿಟ್ನಲ್ಲೋ, ನೀನ್ ಬದ್ಲಾಗಲ್ಲ ಕಣೋ ಅಂತ ಹೇಳಿ ಹೊಡಿತಾ ಇರ್ತಾರೆ. ಆಗ ಮೀನಾ, ಅಲ್ಲ ರೋಹಿಣಿ, ಸೂರ್ಯ ಅವರು ಮನೋಜ್ ಅವ್ರಿಗೆ ಅಣ್ಣ ಅಂತಾನು ಮರ್ಯಾದೆ ಕೊಡದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಹೇಳಿದ್ರಲ್ಲ, ಈ ರೀತಿ ಎರ್ರಬಿರಿ ಮಾಡ್ಕೊಂಡು ಮೋಸ ಹೋಗಿ ಓಡಾಡೋರ್ಗೆ ಯಾರು ಪ್ರಶ್ನೆ ಮಾಡಬಾರ್ದ ಅಂತ ಹೇಳಿ ರೋಹಿಣಿಗೆ ಕೇಳ್ತಾ ಇರ್ತಾಳೆ. ಅಲ್ಲ, ಅವ್ರ ಸಂಪಾದನೆ ನೋಡಿ ಮುಖಾನ ಈಗ ಮಾಡ್ಕೊಂತಾರೆ ಅಂತಿದ್ರಲ್ಲ, ಅವ್ರು ಇದೇ ರೀತಿನ ಸಂಪಾದನೆ ಮಾಡೋದು, ಇದೇ ರೀತಿನ ದುಡಿಯೋದು ಅಂತ ಹೇಳಿ ಕೇಳಿದಾಗ ಕೋಪಗೊಂಡಂತ ರೋಹಿಣಿ ಮನೋಜನ್ನ ಎಳೆದು, ಏನ್ ಮನೋಜ್ ಇದೆಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಯಾಕೆ ಮನೋಜ್ ಈ ರೀತಿ ಎಲ್ಲ ಮಾಡ್ಬಿಟ್ರಿ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ, ರೋಹಿಣಿ, ಅದು ನೀನ್ ಬೇಜಾರ್ ಮಾಡ್ಕೊಂತೀಯ ಅಂತ ನಿನಗೆ ಹೇಳಲಿಲ್ಲ ಅಂತ ಮನೋಜ್ ಹೇಳ್ತಿರ್ತಾನೆ. ಆಗ ಶ್ರುತಿ, ಅಲ್ಲ ನನಗೆಲ್ಲ ಗೊತ್ತಾಯ್ತು, ಆದ್ರೆ ಒಂದ್ ವಿಷಯ ಮಾತ್ರ ಅರ್ಥ ಆಗ್ಲಿಲ್ಲ, ಇವ್ರಿಗೆ 4 ಲಕ್ಷ ಮೋಸ ಆಗಿದ್ರೆ ಡೀಲರ್ಸ್ಗೆ ಕೊಟ್ಟಿರೋ 3 ಲಕ್ಷ ಜೊತೆಗೆ 1 ಲಕ್ಷ ಲಾಭ ಬಂತು ಅಂತಲ್ಲ, ಆ ದುಡ್ಡು ಎಲ್ಲಿಂದ ಬಂದಿದ್ದು ಅಂತ ಪ್ರಶ್ನೆ ಮಾಡಿದಾಗ, ಆಗ ಸೂರ್ಯ, ಮೋಟ್ ಮುಟ್ಟೈ, ನೀ ಈಟಿದ್ರು ನಿನ್ ತಲೆಯಲ್ಲಿ ತುಂಬಾನೇ ಬುದ್ಧಿ ಇದೆ, ಆ ವಾಸುದೇವ ನಿನ್ ತಲೆಯಲ್ಲಿ ತುಂಬಾ ಬುದ್ಧಿ ಹಾಕಿದಾನೆ ಅಂತ ಹೇಳಿದಾಗ, ಓ ವಾಸುದೇವ ಅಂದ್ರೆ ದೇವ್ರು ಕೃಷ್ಣ, ನನಗೂ ಇದೇ ಅನುಮಾನ ಬಂದಿದೆ ಅಂತ ಹೇಳಿ ಮನೋಜನ ಹತ್ರ ಬಂದಂತ ಸೂರ್ಯ, ನಿಜ ಹೇಳೋ, ಆ ದುಡ್ಡನ್ನ ಎಲ್ಲಿಂದ ತಂದೆ ಅಂತ ಹೇಳಿ ಗದರ್ಸೋಕೆ ಶುರು ಮಾಡ್ತಾನೆ. ಆಗ ಭಯಗೊಂಡಂತ ಮನೋಜ ಇನ್ನೇನ್ ಸತ್ಯ ಬಾಯ್ ಬಿಡ್ಬೇಕು ಅನ್ನಷ್ಟರಲ್ಲಿ ಇಲ್ಲಿಗೆ ಬಂದಂತ ಶಾಂತಿ, ಮನೋಜನ ಹತ್ರ ಬಂದಂತ ಶಾಂತಿ ಮನೋಜನ್ಗೆ ಜೋರಾಗಿ ಹೊಡಿತಾ, ನೀ ಯಾಕೋ ಹುಟ್ಟಿದೆ, ನನ್ನ ಹತ್ರ ಇಲ್ಲ ಈ ಸತ್ಯನ ಮುಚ್ಚಿಟ್ಟೆ, ನಿಜ ಬೊಗಳು, ನನ್ನ ಹತ್ರನಾದ್ರೂ ನಿಜ ಬೊಗಳ್ಬೋದಿತ್ತಲ್ಲೋ, ಹೇಳೋ ಅಂತ ಕಣ್ಣಲ್ಲೇ ಸೊನ್ನೆ ಮಾಡ್ತಾ, ಯಾರತ್ರ ಸಾಲ ಮಾಡಿದ್ಯೋ, ಯಾರತ್ರ ಸಾಲ ಮಾಡ್ಕೊಂಡಿದ್ಯೋ ಹೇಳೋ, ಸಾಲ ಮಾಡ್ಕೊಂಡಿದ್ಯಾ ಅಂತ ಹೇಳೋ ಅಂತ ಸೊನ್ನೆ ಮಾಡ್ತಾ ಇರ್ತಾಳೆ. ಆಗ
ಮನೋಜ, ನಾನು ನನ್ನ ಫ್ರೆಂಡು ಶ್ರೀನಿವಾಸ್ ಹತ್ರ ಸಾಲ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ಯಾರದು ನಿನ್ನ ಫ್ರೆಂಡು ಶ್ರೀನಿವಾಸ್ ಅಂತ ಕೇಳಿದಾಗ, ಅದೇ ಆ ಪಾರ್ಕ್ ಫ್ರೆಂಡು ಅಂತ ಹೇಳ್ತಾನೆ. ಆಗ ಸೂರ್ಯ, ಓ ಆ ಪಾರ್ಕ್ ಫ್ರೆಂಡಾ, ಅವನ ಹತ್ರ ಮಾಡಿದ್ಯಾ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ ಮನೋಜ, ಹೌದು, ಅವನು ತುಂಬಾ ದಿನದಿಂದ ಬಡ್ಡಿಗೆ ದುಡ್ಡು ಕೊಡ್ತಾ ಇದ್ದ, ಅವನ ಕಡೆನೆ ಸಾಲ ಮಾಡಿದೀನಿ ಅಂತ ಹೇಳ್ತಿರ್ತಾನೆ. ಆಗ ಶಾಂತಿ, ಅಲ್ಲ ಕಣೋ, ನೀನ್ ಈ ರೀತಿ ಎಲ್ಲ ಆಗಿದೆ, ನನ್ನ ಹತ್ರ ಒಂದ್ ಮಾತು ಹೇಳ್ಬಾರ್ದಾಗಿತ್ತ, ಯಾಕಾದ್ರೂ ನನ್ನ ಹೊಟ್ಟೆಲ್ ಹುಟ್ಟಿದ್ಯೋ ಅಂತ ಹೇಳಿ ಮತ್ತೆ ಮನೋಜನ್ಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಆಗ ಕೋಪಗೊಂಡಂತ ರಂಗನಾಥ್ ಅವರು, ಈ ಬುದ್ಧಿ ನಿನ್ಗೆ ಮೊದ್ಲೇ ಇರ್ಬೇಕಾಗಿತ್ತು, ಈ ಏಟನ್ನ ನೀ ಮೊದ್ಲೇ ಹಾಕಿದ್ರೆ ಅವ್ನು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಅವ್ನು ಈ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ಶಾಂತಿಗೆ ಹೊಡೆಯೋಕೆ ಹೋಗ್ತಾರೆ. ಆಗ ಮನೆಯವರೆಲ್ಲರೂ ಅಂತ ಹೇಳ್ತಾರೆ. ಆಗ ಕೋಪದಿಂದ ಶಾಂತಿ, ಇವನ್ ಯಾಕಾದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ನ, ಇವನ್ ಹೆತ್ತ ತಪ್ಪಿಗೆ ನನಗೆ ಈ ರೀತಿ ಆಗ್ಬೇಕು ಅಂತ ಹೇಳಿ ಗೊಣಗ್ತಾ ಒಳಗಡೆ ಹೋಗ್ತಾಳೆ. ಆಗ ಮನೆಯವರೆಲ್ಲರೂ ಅಲ್ಲಿಂದ ಹೊರಡ್ತಾರೆ. ಆಗ ಮೀನಾ, ರೀ, ಈ ವಿಡಿಯೋ ನೋಡಿದಾಗ ನಮ್ಮ ಒಡವೆನ ಇವ್ರ ತಗೊಂಡಿರ್ಬೋದು ಅಂತ ನನಗೆ ಅನುಮಾನ ಮೂಡ್ತು, ಆದ್ರೆ ಇವ್ರೇನು ಹೊರಗಡೆಯಿಂದ ಸಾಲ ಮಾಡಿದೀನಿ ಅಂತ ಹೇಳ್ತಿದಾರಲ್ಲ ಅಂತ ಅಂದಾಗ, ಇದ್ರಲ್ಲೂ ಏನೋ ಗಿಮಿಕ್ ಇದೆ ಮೀನಾ, ನಾನು ಅದನ್ನ ಕಂಡು ಹಿಡ್ದೇ ಹಿಡಿತೀನಿ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.